ನೀವು ಕೂಡ ನೇರ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಮಂಡ್ಯದಿಂದ ಸುಮಲತಾ ಅಂಬರೀಶ್, ಅಭಿಷೇಕ್ ಅಂಬರೀಶ್, ದರ್ಶನ್ ಆಗಮನ ಆಗಿದೆ ದೇವಸ್ಥಾನಕ್ಕೆ. ದೇವರಿಗೆ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿದ ನಂತರ ಅವರು ತಮ್ಮ ಅಧಿಕೃತ ಘೋಷಣೆಯನ್ನ ಮಾಡಲಿಕ್ಕಿದ್ದಾರೆ. ತಮ್ಮ ನಡೆಯ ಕುರಿತು ತೀವ್ರ ಕುತೂಹಲ ಕಾರಣವಾಗ್ತಾ ಇದೆ. ಋಣ ಸಂದಾಯವನ್ನ ಮಾಡಲಿಕ್ಕೆ ಸುಮಲತಾ ಅಂಬರೀಶ್ ಮುಂದಾಗ್ತಾರಾ ಅನ್ನುವಂತಹ ಕುತೂಹಲ ಇದೆ. ಕಾರಣ 2019 ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯನ್ನಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕಣಕ್ಕಿಳಿಸಲಾಗಿತ್ತು. ಬಿಜೆಪಿ ಅವತ್ತು ಸುಮಲತಾ ಅವರಿಗೆ ಬೆಂಬಲವನ್ನ ಘೋಷಣೆ ಮಾಡಿತ್ತು, ಅಭ್ಯರ್ಥಿಯನ್ನ ಹಾಕದೆ. ಆ ಋಣ ಸಂದಾಯವನ್ನ ಮಾಡಲಿಕ್ಕೆ ಇವತ್ತು ಸುಮಲತಾ ಅವರು ಮುಂದಾಗ್ತಾರಾ? ಅದು ಈಗಿರುವಂತಹ ಕುತೂಹಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕುತೂಹಲಕ್ಕೆ ತೆರೆ ಬೀಳುತ್ತೆ. ಮಂಡ್ಯ ರಾಜಕಾರಣದ ಸುತ್ತ ನಿರ್ಮಾಣವಾಗಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ನೀವು ಕೂಡ ನೇರ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಈಗಾಗಲೇ ದೇವಸ್ಥಾನದ ಆವರಣಕ್ಕೆ ಸುಮಲತಾ ಅಂಬರೀಶ್ ಅವರ ಆಗಮನವಾಗಿದೆ. ನೂರಾರು ಸಂಖ್ಯೆಯ ಬೆಂಬಲಿಗರು ಅಲ್ಲಿ ಜಮಾಯಿಸಿದ್ದಾರೆ. ಅಂಬರೀಶ್ ಅವರ ಬಾವುಟ, ಕನ್ನಡದ ಬಾವುಟ ಕೂಡ ರಾರಾಜಿಸ್ತಾ ಇರುವಂತಹದ್ದು. ಕಾಳಿಕಾಂಬಾ ದೇಗುಲವನ್ನ ಪ್ರವೇಶ ಮಾಡಿದ್ದಾರೆ ಸಂಸದೆ ಸುಮಲತಾ ಅಂಬರೀಶ್, ನಟ ದರ್ಶನ್, ಸುಮಲತಾ ಅವರ ಪುತ್ರ ಅಭಿಷೇಕ್ ಅಂಬರೀಶ್ ಅವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂಜೆ ನಡೆಯುತ್ತೆ. ಪೂಜೆ ನಡೆದ ನಂತರ ಅಧಿಕೃತ ಘೋಷಣೆಯನ್ನ ಸುಮಲತಾ ಅಂಬರೀಶ್ ಅವರು ಸಕ್ಕರೆ ನಾಡಿನ ನೆಲದಲ್ಲಿ ನಿಂತು ಮಾಡಲಿಕ್ಕಿದ್ದಾರೆ. ಅವರ ನಡೆ, ಅವರ ನಿರ್ಧಾರ ಏನಿರುತ್ತೆ ಅನ್ನೋದು ಕುತೂಹಲ ಕಾರಣವಾಗಿದೆ. ರಾಕ್ಲೇನ್ ವೆಂಕಟೇಶ್ ಕೂಡ ಅಲ್ಲಿರೋದನ್ನ ಗಮನಿಸ್ತಾ ಇದ್ದೀರಿ. ಕಾಳಿಕಾಂಬ ದೇಗುಲದಲ್ಲಿ ವಿಶೇಷ ಪೂಜೆ ಈಗ ಆರಂಭವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಪೂಜೆ ಮುಗಿಯುತ್ತೆ. ಪೂಜೆ ಮುಗಿತಾ ಇದ್ದ ಹಾಗೆ ಸ್ವಾಭಿಮಾನಿಯ ನಡೆಯೇನು, ರೆಬಲ್ ಲೇಡಿಯ ನಡೆಯೇನು, ಮಂಡ್ಯ ಗೌರಿಯ ನಡೆಯೇನು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಎಲ್ಲರ ಚಿತ್ತ ಈಗ ಮಂಡ್ಯದತ್ತ ನೆಟ್ಟಿರುವಂತಹದ್ದು. ಕಾರಣ ಸುಮಲತಾ ಅವರ ತೀರ್ಮಾನ ಏನು, ಸುಮಲತಾ ಅವರ ನಿರ್ಧಾರ ಏನು? ಕಳೆದ 15 ದಿನಗಳಿಂದಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಹಲ್ಚಲನ್ನು ಸೃಷ್ಟಿಸಿರುವಂತಹ ಪ್ರಶ್ನೆ ಇದು, ಕುತೂಹಲವನ್ನು ಮೂಡಿಸಿರುವಂತಹ ಪ್ರಶ್ನೆ ಇದು. ಇದೇ ಪ್ರಶ್ನೆಗೆ ಕೆಲವೇ ಕ್ಷಣಗಳಲ್ಲಿ ರೆಬಲ್ ಲೇಡಿ ಉತ್ತರವನ್ನ ಕೊಡ್ತಾರೆ. ಏನು ಮಾಡ್ತಾರೆ? ತಟಸ್ಥವಾಗಿರ್ತಾರಾ? ಮೈತ್ರಿ ಅಭ್ಯರ್ಥಿಗೆ ಬೆಂಬಲವನ್ನ ಘೋಷಣೆ ಮಾಡ್ತಾರಾ? ಅಥವಾ ಮತ್ತೊಮ್ಮೆ ರೆಬಲ್ ಆಗ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಇದೇ ಪ್ರಶ್ನೆಗೆ ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗುತ್ತೆ. ಈಗ ಕಾಳಿಕಾಂಬ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಕೂಡ ಆರಂಭಿಸಿದ್ದಾರೆ ಅರ್ಚಕರು. ಕೆಲವೇ ಕ್ಷಣಗಳಲ್ಲಿ ಪೂಜೆ ಕೂಡ ಮುಗಿಯುತ್ತೆ.
ಕಾಳಿಕಾಂಬಾ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ನಡೆಸ್ತಾ ಇದ್ದಾರೆ ಸುಮಲತಾ ಅಂಬರೀಶ್ ಅವರು. ನೀವು ಕೂಡ ನೇರ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಸುಮಲತಾ ಅವರ ನಿರ್ಧಾರ ಪ್ರಕಟವಾಗಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಅವರ ನಿರ್ಧಾರ ಏನು ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಅವರ ನಡೆ ಮತ್ತು ನುಡಿಯನ್ನು ನೋಡ್ತಾ ಇದ್ರೆ ಬಹುತೇಕ ಬಿಜೆಪಿ ಸೇರ್ಪಡೆ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಅಂಬರೀಶ್ ಅವರು ಉತ್ತರವನ್ನು ಕೊಡಲಿದ್ದಾರೆ. ಈ ಮೂಲಕ ಕಳೆದ 15 ದಿನಗಳಿಂದ ಮಂಡ್ಯ ರಾಜಕಾರಣದಲ್ಲಿ ಕುತೂಹಲ ಕೆರಳಿಸಿರುವಂತಹ ಈ ವಿಚಾರಕ್ಕೆ ತೆರೆ ಎಳೆಯಲಿಕ್ಕೆ ಸುಮಲತಾ ಅಂಬರೀಶ್ ಮುಂದಾಗ್ತಾ ಇರುವಂತಹದ್ದು. 2019ರ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಗೆದ್ದು ಬೀಗಿದ್ರು ಇದೇ ಸುಮಲತಾ ಅಂಬರೀಶ್ ಅವರು. ಆಗಿನಿಂದಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಮತ್ತು ಸುಮಲತಾ ಅಂಬರೀಶ್ ನಡುವೆ ಒಂದು ದೊಡ್ಡ ಸಂಘರ್ಷವೇ ನಡೀತಾ ಇತ್ತು. ಮೊನ್ನೆ ಸುಮಲತಾ ಅವರನ್ನ ಭೇಟಿಯಾಗುವ ಮೂಲಕ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು. ಬಿಜೆಪಿಯ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರು ಕೂಡ ಸುಮಲತಾ ಅವರನ್ನ ಭೇಟಿ ಮಾಡಿದ್ರು. ಸುಮಲತಾ ಅವರು ಬಿಜೆಪಿಯ ಟಿಕೆಟ್ಗಾಗಿ ಬಿಜೆಪಿಯ ವರಿಷ್ಠರನ್ನ ದೆಹಲಿ ಮಟ್ಟದಲ್ಲಿ ಭೇಟಿಯಾಗಿದ್ರು. ನಿನ್ನೆ ರಾಜ್ಯಕ್ಕೆ ಅಮಿತ್ ಶಾ ಬಂದು ಹೋದ್ರು. ಇವತ್ತು ಅಧಿಕೃತ ಘೋಷಣೆಯನ್ನು ಮಾಡ್ತೇನೆ ಅಂತೇಳಿ ಸುಮಲತಾ ಹೇಳಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಘೋಷಣೆಯನ್ನು ಮಾಡಲಿಕ್ಕಿದ್ದಾರೆ.